ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಕ್ಲಾಸಿನಲ್ಲಿ ನಾನು ಇಂಗ್ಲಿಷ್ ಎಸ್ಸೆ ತಂದಿದ್ದೀನಿ. ಎಸ್ಸೆ ಹೆಸರು ಡಿಸಿಪ್ಲಿನ್ ಅಂತೆ. ಡಿಸಿಪ್ಲಿನ್ ಅಂದರೆ ಶಿಸ್ತುಬದ್ಧವಾಗಿ ಇರುವುದು. ನಮ್ಮ ಲೈಫಿನಲ್ಲಿ, ನಮ್ಮ ಜೀವನದಲ್ಲಿ ನಾವು ಎಷ್ಟು ಡಿಸಿಪ್ಲಿನ್ ಆಗಿರುತ್ತೇವೆ. ಟೈಮಿನಲ್ಲಿ ಏಳುವುದು, ಟೈಮಿಗೆ ಊಟ ಮಾಡೋದು, ಟೈಮಿಗೆ ಮಲಗೋದು, ರೆಗ್ಯುಲರ್ ಆಗಿ ಸ್ಟಡಿ ಮಾಡುವುದು ಮತ್ತು ಹಾರ್ಡ್ ವರ್ಕ್ ಮಾಡಿದರೆ ನಾವು ಲೈಫಿನಲ್ಲಿ ತುಂಬಾ ಸಕ್ಸೀಡ್ ಆಗುತ್ತೇವೆ ಎನ್ನುವುದನ್ನು ಈ ಎಸ್ಸೆ ಮೂಲಕ ನಾವು ತಿಳಿದುಕೊಳ್ಳೋಣ. ಓಕೆ. Discipline means doing the right things at the right time. ಇದು ಡಿಸಿಪ್ಲಿನ್ ಏನಿದೆ ಅಂದ್ರೆ ಯಾವುದೇ ಕೆಲಸ ಟೈಮಿನಲ್ಲಿ ಮಾಡೋದು. ಯಾವ ಟೈಮಿನಲ್ಲಿ ಯಾವ ಕೆಲಸ ಮಾಡೋದಿರುತ್ತದೆ ಆ ಟೈಮಿನಲ್ಲಿ ನಾವು ಅದು ಕೆಲಸ ಮಾಡಬೇಕು. ಇದು ಮೇನ್ ಇದೆ. ರೈಟ್ ಥಿಂಗ್ ಅಟ್ ದ ರೈಟ್ ಟೈಮ್. ನಾವು ಟೈಮ್ ಫಾಲೋ ಮಾಡಬೇಕು. ಯಾವ ಟೈಮಿನಲ್ಲಿ ಮಲಗುವ ಟೈಮಿನಲ್ಲಿ ಎಚ್ಚರಿರೋದು, ಊಟ ಟೈಮಿನಲ್ಲಿ ಆಟ ಆಡುವುದು, ಓದೋ ಟೈಮಿನಲ್ಲಿ ಸಿನಿಮಾ ನೋಡೋದು ಅದು ಮಾಡೋದಿಲ್ಲ. ರೆಗ್ಯುಲರ್ ಮಾಡಬಾರದು. ರೆಗ್ಯುಲರ್ ಆಗಿ ನೋಡೋ ಡಿಸಿಪ್ಲಿನ್ ಆಗಿ ಎಲ್ಲ ಟೈಮ್ ಬೆಳಗ್ಗೆ ಬೇಗ ಏಳುವುದು, ಟೈಮಿಗೆ ಊಟ ಮಾಡೋದು, ಟೈಮಿಗೆ ಕ್ಲಾಸಿಗೆ ಹೋಗೋದು, ರೆಗ್ಯುಲರ್ ಆಗಿ ಸ್ಟಡಿ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಇಟ್ ಹೆಲ್ಪ್ ಅಸ್ ಟು ಫಾಲೋ ರೂಲ್ಸ್ ಅಂಡ್ ಸ್ಟೇ ಆನ್ ದ ರೈಟ್ ಪಾತ್. ಇದೊಂದು ನಾವು ರೂಲ್ಸ್ಗಳಿಗೆ ಫಾಲೋ ಮಾಡುವ ಒಂದು ಮಾರ್ಗವಿದೆ. ಡಿಸಿಪ್ಲಿನ್ ಏನಂದ್ರೆ ನಾವು ಸರಿಯಾಗಿ ಒಂದು ಶಿಸ್ತುಬದ್ಧವಾಗಿ ಮಾಡುವಂತ ಒಂದು ಮಾರ್ಗ ಯಾವುದು ಡಿಸಿಪ್ಲಿನ್. Discipline is very important in our part of life. A disciplined person is respected by all. ಯಾರು ಶಿಸ್ತುಬದ್ಧ ಆಗಿರುತ್ತಾರೆ, ಯಾರು ಡಿಸಿಪ್ಲಿನ್ ಆಗಿರುತ್ತಾರೆ ಅವರಿಗೆ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ. ಯಾರಿಗೆ ಶಿಸ್ತುಬದ್ಧವಾಗಿ ಇರೋರಿಗೆ, ಶಿಸ್ತುಬದ್ಧ ಕೆಲಸ ಮಾಡೋರಿಗೆ ಎಲ್ಲ ಜನರು ಪೀಪಲ್ಸ್ ರೆಸ್ಪೆಕ್ಟ್ ಕೊಡ್ತಾರೆ. ಡಿಸಿಪ್ಲಿನ್ ಈಸ್ ನೀಡೆಡ್ ಅಟ್ ಹೋಮ್, ಸ್ಕೂಲ್ ಅಂಡ್ ಎವ್ರಿವೇರ್. ಈ ಡಿಸಿಪ್ಲಿನ್ ಅನ್ನೋದು ಒಂದೇ ತಲೆ ಇರುವುದಿಲ್ಲ. ಸ್ಕೂಲ್ನಲ್ಲೂ ಮಾಡಬೇಕು, ಮನೆಯಲ್ಲೂ ಮಾಡಬೇಕು. ನಾವು ಎಲ್ಲಿ ವರ್ಕ್ ಪ್ಲೇಸ್ ಇರ್ತದೆ ಅಲ್ಲೂ ಡಿಸಿಪ್ಲಿನ್ ಆಗಿರಬೇಕು. ಪಬ್ಲಿಕ್ ಪ್ಲೇಸಿನಲ್ಲೂ ಡಿಸಿಪ್ಲಿನ್ ಆಗಿರಬೇಕು. ನಾವು ಎಲ್ಲೆಲ್ಲಿ ಇರ್ತೇವೆ, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ನಾವು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಶಿಸ್ತುಬದ್ಧವನ್ನು ನಾವು ಮೇಂಟೈನ್ ಮಾಡಬೇಕು. At school we must listen to our teachers and follow school rules. ಸ್ಕೂಲ್ ನಲ್ಲಿ ಏನ್ ಮಾಡ್ಬೇಕು, ಟೀಚರ್ಸ್ ಹೇಳುವ ಎಲ್ಲ ರೂಲ್ಸ್, ಎಲ್ಲ ಕೆಲಸವನ್ನು ನಾವು ಕರೆಕ್ಟ್ ಆಗಿ ಮಾಡಬೇಕು. ಮತ್ತು ಸ್ಕೂಲಿನ ಒಂದು ನಿಯಮಗಳು ಇರ್ತವೆ, ರೂಲ್ಸ್ಗಳು ಇರ್ತವೆ, ಅದು ಸರಿಯಾಗಿ ನಾವು ಫಾಲೋ ಮಾಡಬೇಕು. ವಿ ಮಸ್ಟ್ ರೆಸ್ಪೆಕ್ಟೆಡ್ ಯುವರ್ ಟೀಚರ್ಸ್ ಅಂಡ್ ಫಾಲೋ ಸ್ಕೂಲ್ ರೂಲ್ಸ್. ಟೀಚರ್ಸ್ ಗಳಿಗೆ ರೆಸ್ಪೆಕ್ಟ್ನು ಕೊಡಬೇಕು, ಸ್ಕೂಲ್ ರೂಲ್ಸ್ ಫಾಲೋನು ಮಾಡಬೇಕು. ಅಟ್ ಹೋಮ್ we must respected your parents and elders. ಈ ಮನೆಗಳಲ್ಲಿ ಪೇರೆಂಟ್ಸ್ ಗಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಅವ್ರು ಹೇಳುವ ಕೆಲಸವನ್ನು ನಾವು ಶಿಸ್ತುಬದ್ಧವಾಗಿ ಮಾಡಬೇಕು. ಮತ್ತೆ ಲೀಡರ್ಸ್ ಗಳಿಗೆ, ಅಜ್ಜಿ ತಾತ ಇದ್ದನ್ನು ಅವ್ರಿಗೂ ನಾವು ಸರಿಯಾದ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಮಾತಾಡೋದು, ಡಿಸಿಪ್ಲಿನ್ ಆಗಿ ಅವ್ರು ಹೇಳುವ ಮಾತು ಕೇಳೋದನ್ನು ಮಾಡಬೇಕು. ಇನ್ ಪಬ್ಲಿಕ್ ಪ್ಲೇಸ್ ವಿ ಮಸ್ಟ್ ಫಾಲೋ ಲಾಸ್ ಅಂಡ್ ದ ಬಿಹೇವಿಯರ್. ನಾವು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಹೋಗ್ತೀವಿ, ಅವ್ರಿಗೆ ಜನರ ಸರಿಯಾಗಿ ನಾವು ಬಿಹೇವ್ ಮಾಡಬೇಕು, ಸರಿಯಾಗಿ ನಡೆದುಕೊಳ್ಳಬೇಕು. ಪಬ್ಲಿಕ್ ಪ್ಲೇಸಿನಲ್ಲಿರುವ ಕಾನೂನುಗಳನ್ನು ನಾವು ರೂಲ್ಸ್ ಫಾಲೋ ಮಾಡಬೇಕು. ಏನು ರಸ್ತೆಯಲ್ಲಿ ಹೋಗುವಾಗ ಟ್ರಾಫಿಕ್ ನಲ್ಲಿ ಸಿಗ್ನಲ್ಗಳನ್ನು ನೋಡಿ ಸಿಗ್ನಲ್ ರೂಲ್ಸ್ ಫಾಲೋ ಮಾಡಬೇಕು. ಮತ್ತೆ ಯಾರ ಪಬ್ಲಿಕ್ ನಲ್ಲಿ ಯಾರ ಜನರ ಜೊತೆ ಮಾತಾಡೋದಿದ್ರೆ ಸರಿಯಾಗಿ ಅವರ ರೆಸ್ಪೆಕ್ಟ್ ನಿಂದ ಮಾತಾಡಬೇಕು. ಮತ್ತೆ ಯಾರು ಏನ್ ಹೇಳಿದ್ರು ಸರಿಯಾಗಿ ಅದು ನಾವು ಮಾನ್ಯತೆ ಕೊಟ್ಟು ಕೇಳಬೇಕು. ಆದ್ರೆ ಸರಿ ಇದ್ರು ಅದು ಅವ್ರು ಹೇಳಿದಾಗ ಮಾಡಬೇಕು. ಅವ್ರು ಹೇಳೋದು ತಪ್ಪು ಅನ್ಸಿದ್ರೆ ಕೇಳಿ ನಿಮ್ಗೆ ಎಷ್ಟು ಕರೆಕ್ಟ್ ಸರಿಯಾಗಿ ಅನಿಸ್ತದೆ ಅದು ನೀವು ಮಾಡಬೇಕು. ಹೆಲ್ಪ್ ಇನ್ ಸಕ್ಸೆಸ್. ಇದು ಸಕ್ಸೆಸ್ಗೆ ಹೆಲ್ಪ್ ಮಾಡ್ತದೆ ಶಿಸ್ತುಬದ್ಧವಾಗಿದ್ದರೆ. ಅದು ಹೇಗೆ, ಅದರಿಂದ ಯಾರ್ಯಾರು ಸಕ್ಸೆಸ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಯಾರ್ಯಾರು ಸಕ್ಸೆಸ್ ಆಗಿದ್ದಾರೆ ಎನ್ನುವುದನ್ನು ತಿಳ್ಕೊಳ್ಳೋಣ. ಡಿಸಿಪ್ಲಿನ್ ಈಸ್ ಕೀ ಆಫ್ ಟು ಸಕ್ಸೆಸ್. ಇಫ್ ವಿ ಸ್ಟಡಿ ರೆಗ್ಯುಲರ್ಲಿ ಅಂಡ್ ವರ್ಕ್ ಹಾರ್ಡ್ ವಿ ಕ್ಯಾನ್ ಅಚೀವ್ ಯುವರ್ ಗೋಲ್. ಡಿಸಿಪ್ಲಿನ್ ಅಂದ್ರೇನು, ರೆಗ್ಯುಲರ್ ಆಗಿ ಯಾವ ಟೈಮಿಗೆ ಏನ್ ಕೆಲಸ ಮಾಡೋದು. ಸರಿಯಾಗಿ ನೀವು ರೆಗ್ಯುಲರ್ ಆಗಿ ಓದೋದು, ಸರಿಯಾಗಿ ರೆಗ್ಯುಲರ್ ಆಗಿ ಬೆಳಗ್ಗೆ ಬೇಗ ಏಳೋದು, ಟೈಮಿಗೆ ಊಟ ಮಾಡೋದು, ಟೈಮಿಗೆ ಯಾವ ಟೈಮ್ನಲ್ಲಿ ಆಟ ಆಡೋದೈತೆ ಆ ಟೈಮ್ನಲ್ಲಿ ಆಟ ಆಡೋದು, ಎಲ್ಲಕ್ಕೆ ಟೈಮು ಫಿಕ್ಸ್ ಮಾಡಿಡಬೇಕು. ಆ ಟೈಮಿನಲ್ಲಿ ಅದೇ ಕೆಲಸವನ್ನು ಮಾಡಬೇಕು. ಗ್ರೇಟ್ ಪೀಪಲ್ ಲೈಕ್ ಸೈಂಟಿಸ್ಟ್, ಟೀಚರ್ಸ್ ಅಂಡ್ ಲೀಡರ್ಸ್ ಆರ್ ವೆರಿ ಡಿಸಿಪ್ಲಿನ್.
ಇವ್ರು ಯಾರ್ಯಾರು ದೊಡ್ಡ ವ್ಯಕ್ತಿಗಳು ಇರ್ತಾರೆ ಅಂದ್ರೆ ಸಾಧನೆ ಮಾಡಿನವ್ರು ಇರ್ತಾರಲ್ವ ಅವ್ರು ಏನ್ ಮಾಡ್ತಾರೆ ಡಿಸಿಪ್ಲಿನ್ ಮೇಂಟೈನ್ ಮಾಡಿನವ್ರು ಇರುತ್ತಾರೆ. ಅವ್ರು ಯಾರ್ಯಾರು ಅಂದ್ರೆ ಸೈಂಟಿಸ್ಟ್ಗಳು, ಲೀಡರ್ಸ್, ಟೀಚರ್ಸ್, ಅವರು ವೆರಿ ಡಿಸಿಪ್ಲಿನ್ ಅವ್ರು ಇರ್ತಾರೆ. ಅವ್ರು ಟೈಮ್ ಪ್ರಕಾರ ಮಾಡ್ತಾರೆ. ಟೈಮ್ ಅವ್ರದ್ದು ಶೆಡ್ಯೂಲ್ ರೆಡಿನೇ ಇರ್ತದೆ. ಈ ಟೈಮಿಗೆ ಇದು, ಈ ಟೈಮಿಗೆ ಇದು, ಈ ಟೈಮಿಗೆ ಅಂತ ಟೈಮ್ ಮ್ಯಾನೇಜ್ಮೆಂಟ್ ಅವ್ರು ಮಾಡಿ ಕೆಲಸ ಮಾಡ್ತಾರೆ. ಮೇಕ್ ಲೈಫ್ ಬೆಟರ್. ಡಿಸಿಪ್ಲಿನ್ ಪರ್ಸನ್ ವರ್ಕ್ wakes ಅಪ್ ಆನ್ ಟೈಮ್. ಡಿಸಿಪ್ಲಿನ್ ಪರ್ಸನ್ ಏನ್ ಮಾಡ್ತಾನೆ, ಟೈಮಿಗೆ ಹೇಳ್ತಾನೆ. ಈಟ್ ಆನ್ ಟೈಮ್ ಅಂಡ್ ವರ್ಕ್ ಆನ್ ಟೈಮ್ ಈಸ್ ಮೇಕ್ ಲೈಫ್ ಬೆಟರ್. ಅದಕ್ಕೆ ಅವ್ರ ಲೈಫ್ ಏನಿರ್ತದೆ ಬಹಳ ಸರಿಯಾಗಿರ್ತದೆ. ಡಿಸಿಪ್ಲಿನ್ ಪರ್ಸನ್ ಮೇಕ್ ಲೈಫ್ ಈಸಿ ಅಂಡ್ ಹ್ಯಾಪಿ. ವಿದೌಟ್ ಡಿಸಿಪ್ಲಿನ್ ಲೈಫ್ ಬಿಕಮ್ ಫುಲ್ ಆಫ್ ಪ್ರಾಬ್ಲಮ್. ಈಗ ಡಿಸಿಪ್ಲಿನ್ ಆಗಿ ಟೈಮ್ ಪ್ರಕಾರ ಹೇಳೋದು, ಟೈಮ್ ಪ್ರಕಾರ ಊಟ ಮಾಡೋದು, ಟೈಮ್ ಪ್ರಕಾರ ಮಲಗೋದು ಮಾಡಿನವ್ರ ಲೈಫ್ ಈಸಿಯಾಗಿ ಹೋಗುತ್ತದೆ, ಹ್ಯಾಪಿಯಾಗಿರುತ್ತದೆ. ಡಿಸಿಪ್ಲಿನ್ ಇಲ್ಲದವ್ರ ಲೈಫಿನಲ್ಲಿ ಫುಲ್ ಪ್ರಾಬ್ಲಮ್ಸ್ಗಳು ಬರುತ್ತವೆ. ಕನ್ಕ್ಲೂಷನ್, ಒಂದು ನಿರ್ಧಾರಕ್ಕೆ ಬರೋಣ. ಈ ಡಿಸಿಪ್ಲಿನ್ ಇಂದ ನಮಗೆ ಏನ್ ಪ್ರಯೋಜನ ಇರ್ತದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಒಂದು ನಿರ್ಧಾರಕ್ಕೆ ಬರೋಣ. ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಇಟ್ ಹೆಲ್ಪ್ ಅಸ್ ಟು ಗ್ರೋ, ಸಕ್ಸೀಡ್ ಇನ್ ಬಿಕಮ್ ಗುಡ್ ಹ್ಯೂಮನ್ ಬೀಯಿಂಗ್. ನಾವೇನ್ ಮಾಡ್ತೀವಿ, ಅದು ಸರಿಯಾಗಿದ್ದರೆ ನಾವು ಲೈಫಿನಲ್ಲಿ ಏನ್ ಮಾಡ್ತೀವಿ, ಗ್ರೋ ಬೆಳಿತೀವಿ ಸರಿಯಾಗಿ, ಮತ್ತೆ ಸಕ್ಸಸ್ ಆಗ್ತೀವಿ. ಬಿಕಮ್ ಗುಡ್ ಹ್ಯೂಮನ್, ಮಾನವತೆ ಗುಡ್ ಆದ ಪರ್ಸನ್ ಆಗುತ್ತೇವೆ. ಯು ಮಸ್ಟ್ ಟ್ರೈ ಟು ಬಿ ಡಿಸಿಪ್ಲಿನ್ ಎವ್ರಿ ಡೇ. ನೀವು ಆದಷ್ಟು ಟ್ರೈ ಮಾಡಿ ಸರಿಯಾದ ಟೈಮಿಗೆ ಪ್ರಕಾರ ಶಿಸ್ತಾಗಿ ಕೆಲಸ ಮಾಡೋದು, ಹೇಳೋದು, ಮಲಗೋದನ್ನು ಆದಷ್ಟು ರೆಗ್ಯುಲರ್ ಆಗಿ ಮಾಡಿದರೆ ನಿಮ್ಮ ಲೈಫಿನಲ್ಲಿ ತುಂಬಾ ಚೇಂಜಸ್ಗಳಾಗುತ್ತವೆ. ನೀವು ಏನು ಗೋಲ್ ಇದೆ ಲೈಫಿನಲ್ಲಿ ಅದು ನೀವು ಅಚೀವ್ ಮಾಡಬಹುದು. ಓಕೆ ಸ್ಟೂಡೆಂಟ್ಸ್, ಇನ್ನ ಎಸ್ಸೆಗಳು ಇನ್ನ ರೆಗ್ಯುಲರ್ ಆಗಿ ಎಸ್ಸೆಗಳು ತರ್ತೇನೆ. ಇದು 4ನೇ ಎಸ್ಸೆ ಇದೆ. ನೇಚರ್ ಬಗ್ಗೆನೂ ತಂದಿನಿ, ಎಜುಕೇಶನ್ ಬಗ್ಗೆ ತಂದಿನಿ, ಆನ್ಲೈನ್ ಎಜುಕೇಶನ್ ಬಗ್ಗೆ ಎಸ್ಸೆಗಳಿವೆ. ನಿಮ್ಗೆ ಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅವನು ನೋಡಬಹುದು. ಇದು 4ನೇ ಎಸ್ಸೆ ಡಿಸಿಪ್ಲಿನ್ ತಂದಿನಿ. ಮುನ್ನು ಯಾವ ಇಂಪಾರ್ಟೆಂಟ್ ಎಸ್ಸೆಗಳು ಇರ್ತವೆ ಅವು ನಿಮ್ಮ ಮುಂದೆ ತರ್ತೇನೆ. ಸ್ಟೂಡೆಂಟ್ಸ್ ಅಂಡ್ ಎವ್ರಿ ಒನ್, ಥ್ಯಾಂಕ್ ಯು.